ಕಳೆದು ಹೋದ ಮೊಬೈಲನ್ನು ಮಾಲೀಕರಿಗೆ ಹಿಂತಿರುಗಿಸಿದ ಡಿವೈಎಸ್ಪಿ ಚಿದಂಬರ್ ಮಡಿವಾಳರ್. ಹೌದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ರಾಮದುರ್ಗ ಪೊಲೀಸ್ ಠಾಣೆ ಆವರಣದಲ್ಲಿ ಡಿವೈಎಸ್ಪಿ ಚಿದಂಬರ್ ಮಡಿವಾಳರ್ ಅವರ ನೇತೃತ್ವದಲ್ಲಿ ಸಿಇಐಆರ್ ಪೋರ್ಟಲ್ ಬಳಸಿ ಸಾರ್ವಜನಿಕರು ಕಳೆದುಕೊಂಡಿದ್ದ ವಿವಿಧ ಕಂಪನಿಗಳ ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿ ಅವುಗಳ ಮಾಲೀಕರಿಗೆ ಹಸ್ತಾಂತರಿಸಲಾಯಿತು. ತಂತ್ರಜ್ಞಾನದ ನೆರವಿನಿಂದ ಈ ಮೊಬೈಲ್ಗಳನ್ನು ತಾಂತ್ರಿಕವಾಗಿ ಟ್ರ್ಯಾಕ್ ಮಾಡಿ ಮರಳಿ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಿಇಐಆರ್ ಪೋರ್ಟಲ್ ಈಗ ಆಟೋ ಜನರೇಟ್ ಆಗಿ ನಮಗೆ ಈ ಮೊಬೈಲ್ ಒಳಗೆ ಇಂತಹ ನಂಬರ್ ಇದೆ ಅಂತ ತೋರಿಸುತ್ತದೆ. ಈ ಮೊಬೈಲ್ ಕಳ್ಳತನ ಮಾಡಿದವರು ಯಾರಿಗೋ 1000-2000 ರೂಪಾಯಿ ಕೊಡುವಂಥ ಸಂದರ್ಭ ಇದೆ. ಕಳ್ಳತನ ಮಾಡಿದ ಮೊಬೈಲ್ ಅವರು ಉಪಯೋಗ ಮಾಡೋದಿಲ್ಲ. ಆಟೋಮೆಟಿಕ್ ಆಗಿ ಒಂದು ಸಿಮ್ ಇನ್ಸರ್ಟ್ ಮಾಡಿಬಿಟ್ರೆ ಮುಗಿದೋಯ್ತು. 10,000 ರೂಪಾಯಿ ಮೌಲ್ಯದ ಮೊಬೈಲನ್ನು 2,000 ರೂಪಾಯಿ ಕೊಡುತ್ತಾರೆ ಅಂದರೆ ಯಾರೋ ತೆಗೆದುಕೊಂಡು ಬಿಡ್ತಾರೆ. ಕೇಂದ್ರ ಸರ್ಕಾರದ ಸಿಇಐಆರ್ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಪೋರ್ಟಲ್ ಮೂಲಕ ಮೊಬೈಲ್ ಪತ್ತೆ ಹಚ್ಚಲಾಗಿದೆ. ಕಳೆದು ಹೋದ ಕಳುವಾದ ಹಲವು ದುಬಾರಿ ಸ್ಮಾರ್ಟ್ಫೋನ್ಗಳು ದೂರು ದಾಖಲಿಸಿದ ನಂತರ IMEI ಸಂಖ್ಯೆ ಮೂಲಕ ಮೊಬೈಲ್ ಟ್ರ್ಯಾಕ್ ಮಾಡಲಾಗಿದೆ. ಪತ್ತೆಯಾದ 51 ಮೊಬೈಲ್ಗಳನ್ನು ಅಸಲಿ ಮಾಲೀಕರಿಗೆ ಕೊಟ್ಟಿದ್ದೇವೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದರು. ಇನ್ನು ಪೊಲೀಸರ ಈ ಕಾರ್ಯ ಸಾರ್ವಜನಿಕರಲ್ಲಿ ವಿಶ್ವಾಸವನ್ನು ಹೆಚ್ಚಿಸಿದೆ. ತಂತ್ರಜ್ಞಾನದ ಸಮರ್ಪಕ ಬಳಕೆಯ ಮಹತ್ವವನ್ನು ಮತ್ತೊಮ್ಮೆ ತೋರಿಸಿದೆ. ಇನ್ನು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸೂಚನೆ ನೀಡಿರೋ ಪೊಲೀಸರು ಮೊಬೈಲ್ ಕಳೆದು ಹೋದ ಸಂದರ್ಭದಲ್ಲಿ ತಕ್ಷಣವೇ ಸಂಬಂಧಿಸಿದ ದಾಖಲಾತಿಗಳು ಮತ್ತು ಗುರುತಿನ ಪುರಾವೆಗಳೊಂದಿಗೆ KSP ಮೊಬೈಲ್ ಆ್ಯಪ್ ಮೂಲಕ ದೂರು ದಾಖಲಿಸಿ ನಂತರ ಸಿಇಐಆರ್ ವೆಬ್ ಪೋರ್ಟಲ್ https://www.ceir.gov.in ನಲ್ಲಿ ವರದಿ ಸಲ್ಲಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಇದರಿಂದ ಕಳೆದು ಹೋದ ಮೊಬೈಲ್ಗಳನ್ನು ಸುಲಭವಾಗಿ ಪತ್ತೆ ಹಚ್ಚಲು ಸಾಧ್ಯವಾಗುತ್ತದೆ ಎಂದು ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಇನ್ನು ಈ ವೇಳೆ ರಾಮದುರ್ಗ ವೃತ್ತದ ಪೊಲೀಸ್ ನಿರೀಕ್ಷಕರಾದ ವಿನಾಯಕ್ ಬಡಿಗೇರ್, ರಾಮದುರ್ಗ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಸವಿತಾ ಮುನ್ಯಾಳ್ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಸಾರ್ವಜನಿಕರು ಇದ್ದರು. ಸ್ಪೆಷಲ್ ವರದಿಗಾರರು ಪ್ರವೀಣ್, ರಾಮದುರ್ಗ. ಅಥವಾ ಕಳ್ಕೊಂಡವರು ಅದನ್ನು ಕೇಳ್ತಿದ್ವಿ. ಅದು ಪತ್ತೆ ಆಗಿದ್ರ ಬಗ್ಗೆ ನಮಗೇನು ಮಾಹಿತಿ ಕೊಡೋದು. ಯಾಕಂದ್ರೆ ನಾವು ಏನೇ ಅದರೊಳಗೆ ಮಾಡ್ತಿದ್ವಿ ಅದನ್ನು ನಾವು ನಮ್ಮ SP ಆಫೀಸ್ ಕಳಿಸ್ತಿದ್ವಿ. ಅಲ್ಲಿ ನಮಗೆ ಕಂಪ್ಯೂಟರ್ ಸೆಂಟರ್ ಇದೆ, ಅವರು ಅದನ್ನು ಹಾಕ್ತಿದ್ರು. ಬಟ್ ಎಷ್ಟೋ ಸಾರಿ ಅದು ಎಲ್ಲಿ ಯೂಸ್ ಆಗ್ತಾ ಇದೆ, ಏನು ಯೂಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸರಿಯಾಗಿ ಫಾಲೋಅಪ್ ಆಗ್ತಿದೆ. ಜೊತೆಗೆ ಏನಾಗಿಬಿಟ್ಟಿತ್ತು, ಇದು ಮೊಬೈಲ್ ಹೆಂಗಾಗಿಬಿಟ್ಟೋದು ಅಂದರೆ ಇವತ್ತು ಮೊಬೈಲ್ ಕಳ್ಕೊಂಡ್ರೆ ಮರುದಿವ್ಸ ಇನ್ನೊಂದು ತೊಗೊಳ್ಳೇಬೇಕು, ಸಾಲ ಮಾಡಿದವರು ತೊಗೊಳ್ಬೇಕು ಅಂತ ಅನಿವಾರ್ಯತೆ ಒಂದು ಮೊಬೈಲ್ ಯೂಸ್ ಮಾಡೋಕೆ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಆಗಿದೆ. ಸೊ ಹೊಸ ಮೊಬೈಲ್ ತೊಗೊಂಡ್ಗಳೇ ಕಳೆದದನ್ನು ಯಾರೂ ತಲೆ ಕೆಡಿಸ್ಕೊತಿಲ್ಲ. ಹೀಗಾಗಿ ನಮ್ಮ ಒಂದು CEIR ಅಂತ ಒಂದು ಪೋರ್ಟಲ್ ಅಂತಂತಂದರೆ ಒಂದು ಸಿಸ್ಟಮ್ ಒಳಗೇ ಆಟೋ ಜನರೇಟ್ ಡಿಟೆಕ್ಟ್ ಆಗಿದೆ, ಈ ನಂಬರ್ ಇಂಥವ್ರಿಗೆ ಸಂಬಂಧಪಟ್ಟಿದ್ದು. ಸೊ ಹೀಗಾಗಿ ಈಗ ನಮ್ಮ ಜಿಲ್ಲೆಯಲ್ಲಿ CNN ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿನೇ ಈ ಪೋರ್ಟಲ್ ಅವರೇನೇ ಫಾಲೋಅಪ್ ಮಾಡ್ತಿರ್ತಾರೆ. ಪ್ರತಿ ದಿವಸ ಎಷ್ಟು ಕಳ್ತನ ಅದು ಅವನ್ನ ನಮ್ಮ ಸ್ಟೇಷನ್ದಾಗೂ ಮಾಡಿರ್ತೀವಿ, ಅಲ್ಲಿ ಹೋಗ್ತಾವೆ. ಅಲ್ಲಿ ಸೆಂಟ್ರಲೈಸ್ ಮಾಡಿ ಅವರು ಡೈಲಿ ಅದನ್ನು ಅಪ್ಡೇಟ್ ತೊಗೋತಿರ್ತಾರೆ. ಕಳ್ತನ ಆಗಿದ್ರ ಬಗ್ಗೆ ಆಯಿತು, ಹೊಳ್ಳಿ ಯಾವ ಪತ್ತೆ ಆಗ್ತವೆ. ಇಲ್ಲೇನಾಗಿಬಿಡುತ್ತೆ, ಈಗ ಕಳ್ಳರು ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಕಳ್ಳರು ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ಸಾಮಾನ್ಯವಾಗಿ ಈ 2024, 25 ಮತ್ತು 26 ಈ 3 ವರ್ಷಗಳ ಇದರೊಳಗೆ 6,500 ಪತ್ತೆ ಆಗಿದೆ. ಇನ್ನೂ ಕೂಡ ಪತ್ತೆ ಆಗುತ್ತೆ.
10,000 ಪತ್ತೆ ಆಗ್ತದೆ. ಬಟ್ ಅದು ಪತ್ತೆ ಮಾಡ್ಬೇಕಂತಂದ್ರೆ ಆಟೋ ಜನ್ರೇಷನ್ ಆಗುತ್ತೆ, ಆಟೋಮೆಟಿಕ್ ಆಗಿನೇ ಅದು ಸರ್ಚ್ ಆಗುತ್ತೆ. ಹಾಂ, ಒಂಥರ ಅದು ತಾನಾಗಿನೇ ಇದು ಮಾಡ್ಕೊಂಡು ಹೋಗುತ್ತೆ. ಸೊ ಹಂಗಾಗಿ ಈ ಕಳೆದ 10 ದಿವಸಗಳಲ್ಲಿ ಕಳೆದ 10 ದಿವಸಗಳ ಹಿಂದೆ ನಮ್ಮ ಎಕ್ಸಿದು ಎಲ್ಲರಿಗೂ ಟಾಸ್ಕ್ ಆಯಿತು, ಅವರು ಯೂಸ್ ಮಾಡ್ತಾರೆ. ಪತ್ತೆ ಆಗಿದ್ದು ಮೊಬೈಲ್ ಫೋನ್ ಕೂಡ ಅದು ನಾವಾಗಿನೇ ಅವ್ರು ಕನ್ಫರ್ಮ್ ಮಾಡಬೇಕು. ಸೊ ಹಿಂಗಾಗಿ ಲಾಸ್ಟ್ ಟೈಮ್ ಒಂದು 10 ದಿವಸದ ಕೆಳಗಡೆ ಒಂದು ಮೀಟಿಂಗ್ ಮಾಡಿ ಎಲ್ಲರಿಗೂ ಕೂಡ ಒಂದು ಹೇಳಿದರು, ನಿಮ್ಮ ಪೊಲೀಸ್ ಸ್ಟೇಷನ್ ವತಿಯಿಂದ ಸರ್ಚ್ ಆಗಿ ಜನರೇಟ್ ಆಗಿ ಬಂದಿದ್ದು ಅವುಗಳ ಮಾಹಿತಿಗಳನ್ನ ಕಮ್ಯುನಿಕೇಟ್ ಮಾಡಿಕೊಂಡು ಒಂದು ಪರಿಸರ ವ್ಯವಸ್ಥೆ ಮಾಡ್ತೀವಿ. ಸೊ ಹಾಗಾಗಿ ಕಳೆದ 10 ದಿವಸದಲ್ಲಿ ನಮ್ಮ ರಾಮದುರ್ಗ ಸ್ಟೇಷನ್ ಸುಮಾರು 51 ಮೊಬೈಲ್ಗಳು ಈ 10 ದಿವಸದಲ್ಲಿ ನಾವು ಪರಿಷ್ಕೃತ. ಇನ್ನೂ ಕೆಲವೊಂದಿಷ್ಟು ಅದಾವು, ಕಮ್ಯುನಿಕೇಷನ್ ಮಾಡ್ತಾಯಿದ್ವಿ, ಕಾಂಟ್ಯಾಕ್ಟ್ ಮಾಡ್ತಾಯಿದ್ವಿ, ಅವು ಬರ್ತಾವೆ. ಬಟ್ ಈ 10 ದಿವಸದಾಗ ಇಲ್ಲಿ ಸುಮಾರು 50 ಬಂದು ನಿನ್ನೆ ಕಡ್ಕೋಳ ಪೊಲೀಸ್ ಸ್ಟೇಷನ್ದಾಗ ಈ 10 ದಿವಸಗಳು ಒಂದು 21 ಮೊಬೈಲ್. ಆಮೇಲೆ ಸೂರ್ಯಬಾನ್ದಾಗ ಮಾಡಿರ್ತಾರೆ, ಬಟ್ ಅವು ಇಲ್ಲೇ ಅದ 7. ಆಮೇಲೆ ಸೌದತ್ತಿ ಒಂದು 9, ಮುರುಗೋಡು ಒಂದು 20 ಆಗಿದೆ. ಸೊ ಹೆಚ್ಚು ಕಡಿಮೆ ಒಂದು ಸುಮಾರು 100 ಸಬ್ ಡಿವಿಷನ್ದು ಆಗಿದೆ. ಇನ್ನೂ ಕೂಡ ಅದನ್ನು ಮಾಡ್ತಾಯಿದ್ವಿ. ಇದೊಂಥರ ವಿನೂತನ ಒಂದು ವ್ಯವಸ್ಥೆ. ನಾನು ಯಾವುದೂ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಲ್ಲ, ಫಾಲೋಅಪ್ ಮಾಡಲ್ಲ. ಆಟೋಮೆಟಿಕ್ಕಾಗಿ ಅದೇ ಪೋರ್ಟಲ್ ಅದೇನೊಂದು ಸಿಸ್ಟಮ್ ಇದನ್ನು ಮಾಡಿದ್ದಾರೆ. ಸೊ ಪತ್ತೆ ಆಗ್ತಾಯಿದೆ. ಸೊ ಅದರ ಸಲುವಾಗಿ ಇವತ್ತಿನ ದಿವಸ ಫಾರ್ಮಲ್ ಆಗಿ ಎಷ್ಟು ಜನಕ್ಕೆ ನಾವು ಅದನ್ನು ಹಸ್ತಾಂತರ ಮಾಡಿ, ಜೊತೆಗೆ ಯಾರು ಈಗ ಕಳ್ಕೊಂಡಾರಲ್ಲ ಅವ್ರನ್ನೂ ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ. ಅವರು ಇಂಡಿವಿಜುವಲ್ ಆಗಿ ಬಂದು ಇದು